ಮನೆ ಇಲ್ರಿ, ಬಾಡಿಗೆ ಮನ್ಯಾಗ ಅದೀವಿ ನಾವು 20 ವರ್ಷಲಿದ್ದ. ಮನೆ ಕೊಡ್ತೀನಿ ಅಂತಾರ, ಕೊಡಾಕತ್ತಿಲ್ಲ. ಇನ್ನೂ ಅದ್ರ ಅರ್ಜಿ ಹಾಕಿವಿ, ಏನಿಲ್ಲ, ದುಡಿಬೇಕು, ತಿನ್ಬೇಕು, ಮತ್ತೇನಿಲ್ಲ ನಮ್ಗೆ ಸಮಸ್ಯೆ. ಗ್ಯಾಸ್ ಕೊಡ್ತೀನಿ ಅಂತ ಫ್ರೀ ಗ್ಯಾಸ್ ಕೊಡ್ತೀನಿ ಅಂತ ಕರೆದಿದ್ದೀರ ಅವ್ರು. ಬಂದೆ ಈಗ ಪಾಸ್ಬುಕ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಬೇಕಂತೆ. ಈಗ ರೇಷನ್ ಕಾರ್ಡ್ ಚಾಲೂ ಇಲ್ಲ, ಎಲ್ಲೇನು ತರಬೇಕು ರೇಷನ್ ಕಾರ್ಡ್? ಮತ್ತು ನೆಕ್ಸ್ಟ್ ಮಾತು ಮನೆ ಕಟ್ಕೊಡ್ತೀನಿ ಅಂತ ಅಂದಿದ್ದವ್ರು. ಮನೆ ಕಟ್ಟಾಗ ನಮ್ಮ ಖುಲ್ಲಾ ಜಾಗ ಐತೆ, ಮನೆ ಕಟ್ಕೊಡ್ರಿ ಅಂತ ಅಂದೆ. ಇಲ್ಲ ರೀ, ಎಣ್ಣೆ ಡೆವಲಪ್ಮೆಂಟ್ ಬೇಕು ಅನ್ನಕತ್ತಾರ. ಎಣ್ಣೆ ಡೆವಲಪ್ಮೆಂಟ್ ಎಲ್ಲೇನು ತರಬೇಕು? ಅದು ಮಾಡಿಕೊಟ್ರೆ ನಾವು ಮನೆಗೆ ಇದು ಹಾಕೈತ್ರಿ, ಇದು ಸಹಾಯ ಆಕೈತ್ರಿ. ಈಗ ಮನೆಗೆ ದುಡುದ ಹೊಟ್ಟಿ ತುಂಬ್ಕೋಬೇಕೇನ? ಎಣ್ಣೆ ಡೆವಲಪ್ಮೆಂಟ್ ಜಾಗ ತಗೋಬೇಕು. ಅವ್ರ ಮನೆ ಎಣ್ಣೆ ಡೆವಲಪ್ಮೆಂಟ್ ಜಾಗ ತಗೊಳ್ಳಿ, ಮನೆ ಕಟ್ಕೊಳ್ಳಿ, ದುಡ್ಕೊಂಡು ತಿಂತೀನಿ. ಪೆನ್ಷನ್ ಬೇಕ್ರಿ, ಪೆನ್ಷನ್ ಮಾಡಬೇಕು. ಬಡವ್ರಿಗೆ ಮನೆ ಬೇಕು. ಬಾಡಿಗೆ ಅದೀವಿ ನಾವು, ಬಾಡಿಗೆ ದುಡಿದು ಬಾಡಿಗೆ ಕೊಡೋದು ಆಗವಲ್ರಿ, ಹೊಟ್ಟೆ ನೆಡ್ಸೋದು ಆಗವಲ್ರಿ. ನಮಗೆ ಪೆನ್ಷನ್ ಮಾಡಿಕೊಡಣ್ರಿ ನರೇಂದ್ರ ಮೋದಿ, ನಮಗೆ ಮನೆ ಕೊಡಣ್ರಿ. ಅವ್ರು MLA ಯಾರು ಹೇಳಿದ್ರಿ ಕೊಡ್ತೀವಿ ಅಂತ ಹೇಳ್ಯಾರ್ರಿ. ಇನ್ನೂ ಯಾವಾಗನ್ರಿ? ಈಗ ಗ್ಯಾಸ್ ನೋಡ್ರಿ, ಗ್ಯಾಸ್ ಕೊಡಲಿಲ್ಲ, ಗ್ಯಾಸ್ ಕೊಡ್ತೀವಿ ಅಂತ ಕೊಡಲೇ ಇಲ್ಲ. ನಮ್ಮನೆ ಕರೆಂಟ್ ಇಲ್ರಿ, ನಾವು ಬೇಕಂದ್ರಿ. ಕರೆಂಟ್ ಇಲ್ಲ, ನಳನೂ ಇಲ್ಲ, ಏನಿಲ್ರಿ. ನಮ್ಮ ಗಂಡನ ಸುತ್ತ ಮತ್ತೆ ಸುತ್ತ ಯಾರು ನಾವು ಬೇಕದನ್ರಿ. ಈಗ ಕರೆಂಟ್ ಬೇಕು, ನಳನ ಬೇಕ್ರಿ, ಇದು ಗ್ಯಾಸ್ ಬೇಕ್ರಿ. ಈಗ ನಿಮ್ಗೆ ಏನು ಸಮಸ್ಯೆ ಐತೆ ಹೇಳ್ರಿ? ಹ್ಞೂ ರೀ, ಅದೇ ಸಮಸ್ಯೆ ಇದೆಯಾ? ಕರೆಂಟು ನೀರು ಬೇಕಂತಾರೆ. ಕರೆಂಟ್ ಬೇಕ್ರಿ. ಮನೆ ಕರೆಂಟ್ ಇಲ್ಲ, ಚಿಮ್ನ ಹಚ್ಚಕತ್ತನ್ರಿ. ಈಗ ಇಲ್ಲಿ ಬಂದಿದ್ರಲ್ಲ MLA ಹೇಳಿ, ಮನೆ ಇಲ್ಲೇ ಐತ್ರಿ. ಅವ್ರಿಗೆ ಹೇಳ್ಬೇಕಂದಾರ, ಅವ್ರು ಕೊಡ್ತೀವಿ ಅಂತಾರ, ಕೊಡವಲ್ರು. ಹ್ಞೂ, ಕರೆಂಟ್ ಇಲ್ಲ, ಏನಿಲ್ಲ, ನಳನಿಲ್ಲ, ಗ್ಯಾಸ್ ಇಲ್ಲ. ಹೌದ್ರಿ, ಗ್ಯಾಸ್ ಕೊಡ್ತೀವಿ ಅಂತ ಕೊಡಲಿಲ್ಲ. ಪೆನ್ಷನ್ ಮಾಡಿಸ್ತೀವಿ ಅಂದಾರ, ಪೆನ್ಷನ್ ಮಾಡಿಸಿಲ್ಲ. ಮನೆ ಕೊಡ್ತೀವಿ ಅಂದಾರ, ಮನೆ ಕೊಟ್ಟಿಲ್ಲ. ಮತ್ತು ನಾವು ಬಾಡಿಗೆ ಮನೆಗೆ ಎಷ್ಟೊಂದು ದಿನ ಇರ್ಬೇಕ್ರಿ. ಹೌದ್ರಿ, ಈಗ MLA ನಿಮ್ಗೆ ಆಶ್ವಾಸನೆ ಕೊಟ್ಟು ಹೋಗಿದಾರ? ಹಾಂ, ಹೇಳ್ಯಾರಲ್ರಿ ಕೊಡ್ತೀವಿ ಅಂತ ಹೇಳ್ಯಾರ. ಕೊಟ್ರಾ? ಈಗ ಇನ್ನು ಗ್ಯಾಸ್ ಕೊಟ್ಟಿಲ್ರಿ ಅವರು. ಹಾಂ, ಕೊಟ್ಟಿಲ್ರಿ. ನಮ್ಗೆ ಗ್ಯಾಸ್ ಬೇಕ್ರಿ, ಇರಾಕ ಮನೆ ಬೇಕು. ಸರಿ, ಎಷ್ಟು